ಕೇಳ್ತಾ ಇದೆಯಲ್ಲ, ಸಂಪೂರ್ಣವಾಗಿ ವಿಚಾರವನ್ನ ಹೇಳ್ತೇನೆ. ಆದರೆ ಒಂದು ಮಾತು, ಹೊಡುವಂತ ಸಂದರ್ಭದಲ್ಲಿ ಎಲ್ಲಿಗೆ ಅಂತ ಕೇಳ್ತಾರೇನೆ. ಒಂದು ವೇಳೆ ಮನೆಯಿಂದ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಮನೆಯ ಬೇಕು ಅಡ್ಡ ಬಂದು ಹೋದಂತಾದ್ರೆ ಅದನ್ನೇ ಅಪಶಕುನ ಎಂದು ತಿಳಿದುಕೊಳ್ಳುತ್ತೇವೆ. ಹಾಗಂತಹ ಮನೆಯವರು ಹೊರಗೆ ಹೊರಡುವಂತ ಸಂದರ್ಭದಲ್ಲಿ ಎಲ್ಲಿಗೆ ಅಂತ ಕೇಳಬಾರದು. ಒಂದೊಮ್ಮೆ ಅದು ಕೇಳಿದು ಹೋದಂತಾದ್ರೆ ಅಪಶಕುನ ಎಂದು ಅರ್ಥವಾಗ್ತದೆ. ಹಾಗಲಿ ಆಯ್ತು. ಹಾಗಾದ್ರೆ ಯಾವ ರೀತಿಯಲ್ಲಿ ಕೇಳಬೇಕು? ದೂರ ಅಂತ ಕೇಳಬೇಕು. ಆಯ್ತು, ದೂರ ಎಲ್ಲಿಗೆ? ಎಷ್ಟು ಹೇಳಿದ್ರು ಎಲ್ಲಿಗೆ ಎಂಬ ಪದ ನೀನು ಬಿಡುವುದಿಲ್ಲ. ಆಯ್ತು, ದೂರ ಹೊರಟದ್ದು. ಆಗಲಿ ಹೇಳುತ್ತೇನೆ. ಈ ಹಿಂದೆ ದೇವೇಂದ್ರ ಮಾತಾಡಿದ ಮಾತಲ್ಲವೇ, ಏನು? ನರಕಾಸುರನ ಉಪಟಳ ಎಂದು ಹೆಚ್ಚಾಗಿದೆ. ಆತನಿಂದ ದೇವಲೋಕವನ್ನು ಸಂರಕ್ಷಿಸಬೇಕು, ದೇವತೆಗಳೆಲ್ಲರನ್ನು ರಕ್ಷಿಸದೇವ ಎಂಬ ಮಾತನ್ನ ಹೇಳ್ತಾನೆ. ಅಂತೆಯೇ ಈಗ ಹೊರಟು ನಿಂತಿದ್ದು ಸುರಲೋಕಕ್ಕೆ. ಸ್ವಾಮಿ ಸಂತೋಷವಾಯಿತು. ನೀವು ಸ್ವರ್ಗಕ್ಕೆ ಹೊರಟದ್ದ ಈಗ? ಹೌದು. ನನಗೆ ಸಂತೋಷ ಆಯ್ತು. ಯಾಕೆ? ಕಾರಣ ಬೇರೇನಲ್ಲ, ನೀವು ಈ ಮಾತನ್ನ ಹೇಳುವಾಗ ನನಗೆ ಹಿಂದೊಂದಾದ ಘಟನೆ ಎನ್ನುವುದು ನೆನಪಾಗ್ತಾ ಉಂಟು. ಯಾವುದು? ಈ ಹಿಂದೆ ಪಾರಿಜಾತದ ಪ್ರಕರಣದ ಸಮಯದಲ್ಲಿ ನನಗೊಂದು ವಚನವನ್ನ ಕೊಟ್ಟವರು ತಾವು. ಭಾಮಾ, ನನಗೆ ಪಾರಿಜಾತ ವೃಕ್ಷವನ್ನ ತೋರಿಸ್ತೇನೆ ಎನ್ನುವ ಹಾಗೆ. ಸತ್ಯ. ಈಗ ಪಾರಿಜಾತ ವೃಕ್ಷ ಇರುವುದೆಲ್ಲಿ? ಸ್ವರ್ಗದಲ್ಲಿ. ನೀವು ಹೊರಟಿರುವುದು ಸ್ವರ್ಗಕ್ಕೆ, ಹೌದಾ? ಖಂಡಿತವಾಗಿ. ಹಾಗಿರುವಾಗ ಹೊರಟಿರುವ ನಿಮ್ಮೊಂದಿಗೆ ನಾನು ಬರುತ್ತೇನೆ. ಸತ್ಯ ಭಾಮ. ಏನು? ಹನ್ನೊಂದು ದಿನ ವಚನವೇನು ಕೊಟ್ಟಿದ್ದೇನೆ ಸರಿ, ಆದರೆ ಇದುವೇ ಸುಸಂದರ್ಭವಲ್ಲ. ಯಾಕೆ ಕೇಳಿದರೆ ಈಗ ಹೊಡುವಂತ ಕಾರ್ಯವಾದ್ರೆ ಯಾವುದು? ನರಕಾಸುರನ ವಧೆಗಾಗಿ ಒಂದೊಮ್ಮೆ ನಿನ್ನನ್ನು ಕರೆದುಕೊಂಡು ಹೋದಂತಾದ್ರೆ ಆತನಿಂದ ನೀವು ಉಪಟಳವಾಗುವುದಿಲ್ವೇನೆ? ಸ್ವಾಮಿ, ಆತನಿಂದ ನನಗೆ ಉಪಟಳವ. ನನಗೆ ಉಪಟಳವಾದ್ರೆ ನೀವೇನು ಮಾಡುತ್ತೀರಿ? ನೀವಿಲ್ವಾ? ಒಂದೊಮ್ಮೆಗೆ ನೀವು ರಕ್ಷಣೆ ಮಾಡುವುದಕ್ಕಾಗ್ಲಿಲ್ಲ, ನಿಮ್ಮ ಚಿತ್ತ ಎನ್ನುವುದು ಬೇರೆಡೆ ಇದ್ದರೂ ನಾನು ಆತನೊಂದಿಗೆ ಯುದ್ಧ ಮಾಡ್ತೇನೆ. ನಾನು ಕ್ಷತ್ರಿಯಣಿ ಅಲ್ವಾ? ನನ್ನ ಪರಾಕ್ರಮ ಏನೆನ್ನುವುದನ್ನ ಅಲ್ಲಿ ತೋರಿಸ್ತೇನೆ. ಆಗಲಿ ಅಂತೆ. ನಿನಗೆ ಬೇಸರ ಮಾಡುವುದಿಲ್ಲ. ನಿನ್ನ ಆಸೆ ಅಂತೆಯೇ ನಿನ್ನನ್ನು ಕರೆದುಕೊಂಡು ಸ್ವರ್ಗದತ್ತ ಸಾಕ್ತೇನಂತ. ಸಾಧನಗಳು ನಮ್ಮ